ಗೈಸ್, ಗೂಗಲ್ ಮೈ ಆಕ್ಟಿವಿಟಿ ಅಂದ್ರೆ ಜಿಮೇಲ್ ನಲ್ಲಿ ನೀವೇನೊಂದು ಜಿಮೇಲ್ ನ ಲಾಗಿನ್ ಮಾಡ್ಬಿಟ್ಟು ಗೂಗಲ್ ನಲ್ಲಿ ಆಗಿರ್ಲಿ ಅಥವಾ ಇನ್ನಿತರ ವೆಬ್ಸೈಟ್ ಗಳಲ್ಲಾಗಿರ್ಲಿ ಯೂಟ್ಯೂಬ್ ನಲ್ಲಾಗಿರ್ಲಿ ಯಾವ ಇಮೇಲ್ ಐ ಡಿ ನ ಲಾಗಿನ್ ಮಾಡ್ಬಿಟ್ಟು ನೀವು ಏನೆಲ್ಲ ವೆಬ್ಸೈಟ್ ಗಳನ್ನ ಎಕ್ಸ್ಪ್ಲೋರ್ ಮಾಡಿರ್ತೀರಾ, ಅಂದ್ರೆ ಏನ್ ಸರ್ಚ್ ಮಾಡಿದಿರಾ, ಯೂಟ್ಯೂಬ್ ನಲ್ಲಿ ಏನ್ ಸರ್ಚ್ ಮಾಡಿದಿರಾ, ಗೂಗಲ್ ನಲ್ಲಿ ಏನ್ ಸರ್ಚ್ ಮಾಡಿದಿರಾ, ಮತ್ತೆ ನೀವು ಯಾವ ಅಪ್ಲಿಕೇಶನ್ಸ್ ಗೆ ವಿಸಿಟ್ ಮಾಡಿದ್ರಿ, ಯಾವ ಗೂಗಲ್ ಮ್ಯಾಪ್ ನಲ್ಲಿ ಯೂಸ್ ಮಾಡಿದ್ರಿ, ಮ್ಯಾಪ್ ಅಲ್ಲಿ ಎಲ್ಲಿ ಹೋದ್ರಿ, ಎಲ್ಲ ಕಂಪ್ಲೀಟ್ ಡೀಟೇಲ್ ಹಿಸ್ಟ್ರಿ ಏನಿರುತ್ತೆ ಅದು ನಿಮ್ಮ ಇಮೇಲ್ ಐ ಡಿಗೆ ಅಂದ್ರೆ ಒಂದು ಜಿಮೇಲ್ ಐ ಡಿಯನ್ನೇ ಹಾಕಿಬಿಟ್ಟು ಯಾವ್ದ್ರಲ್ಲಿ ನೀವು ಲಾಗಿನ್ ಮಾಡಿ ಎಲ್ಲ ಆಕ್ಟಿವಿಟಿನ ಮಾಡಿರ್ತೀರಾ ಅದರಲ್ಲಿ ಕಂಪ್ಲೀಟ್ ಆಗಿ ಸೇವ್ ಆಗಿರುತ್ತೆ ಹಿಸ್ಟ್ರಿ. ಸೊ ಅದು ಡಿಲೀಟ್ ಆಗೋದಿಲ್ಲ ಆಟೋಮೆಟಿಕ್ ಆಗಿ. ಸೊ ಅದಕ್ಕೋಸ್ಕರನೇ ನೀವು ನಿಮ್ಮ ಒಂದು ಮೈ ಆಕ್ಟಿವಿಟಿ ಅಂತ ಏನಿರುತ್ತೆ ಜಿಮೇಲ್ ನಲ್ಲಿ, ಆ ಒಂದು ಪರ್ಟಿಕ್ಯುಲರ್ ಜಿಮೇಲ್ ಅಲ್ಲಿ ಮೈ ಆಕ್ಟಿವಿಟಿ ಕಂಪ್ಲೀಟ್ ಆಗಿ ಒಂದೇ ಕ್ಲಿಕ್ ನಲ್ಲಿ ನೀವು ಏನು ಡಿಲೀಟ್ ಅನ್ನ ಮಾಡಬಹುದು. ಸೊ ಅದು ಹೇಗೆ ಅಂತ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ಅದೇ ರೀತಿಯಾಗಿ ಡಿಫ್ರೆಂಟ್ ಇಮೇಲ್ ಐ ಡಿಗಳನ್ನ ಹಾಕಿ ಲಾಗಿನ್ ಮಾಡಿ ಡಿಫ್ರೆಂಟ್ ಇಮೇಲ್ ಐ ಡಿಗಳ ಒಂದು ಮೈ ಆಕ್ಟಿವಿಟೀಸ್ ಏನಿರುತ್ತೆ ಅದನ್ನ ನೀವು ಡಿಲೀಟ್ ಮಾಡಬಹುದು, ರೈಟ್. ಸೊ ಇವೊಂದು ನೀವು ವೆಬ್ಸೈಟ್ ವಿಸಿಟ್ ಮಾಡಿದಾಗ ತಿರ್ಗಾ ಬಂದು ಬ್ಯಾಕ್ ಅಲ್ಲಿ ಹೋಗ್ಬಿಟ್ಟು ಹಿಸ್ಟ್ರಿ ಕ್ಲಿಯರ್ ಮಾಡಿರ್ತೀರಾ. ಬಟ್ ಆದ್ರೂ ಕೂಡ ಅದರಲ್ಲಿ ನಿಮ್ಮ ಮೈ ಆಕ್ಟಿವಿಟಿ ಅಂತ ಏನಿರುತ್ತೆ, ಸೊ ಮೈ ಆಕ್ಟಿವಿಟಿಯಲ್ಲಿ ಈ ಎಲ್ಲಾ ಹಿಸ್ಟ್ರಿ ಏನಿರುತ್ತೆ ಸೇವ್ ಆಗಿರುತ್ತೆ, ರೈಟ್. ಸೊ ಅದಕ್ಕೋಸ್ಕರ ಅದನ್ನ ಹೇಗೆ ನಾನು ಡಿಲೀಟ್ ಮಾಡೋದು ಅಂದ್ಬಿಟ್ಟು ಹೇಳ್ಕೊಟ್ಟಿದ್ದೀನಿ. ವಿಡಿಯೋವರೆಗೂ ನೋಡ್ತಾ ಇರಿ. ಸೊ ಗೂಗಲ್ನಲ್ಲಿ ಮೈ ಆ್ಯಕ್ಟಿವಿಟಿ ಡಿಲೀಟ್ ಮಾಡಬೇಕು ಅಂತಂದರೆ ಮೈ ಆ್ಯಕ್ಟಿವಿಟಿ ಏನಿರುತ್ತೆ ಈ ಸರ್ಚ್ ಹಿಸ್ಟ್ರಿ ತುಂಬಾ ಈಸಿ. ಸೊ ಅದಕ್ಕೆ ನೀವು ಗೂಗಲ್ ಓಪನ್ ಮಾಡ್ಕೊಳ್ಳಿ ಡೈರೆಕ್ಟಾಗಿ. ಸೊ ಇದರಲ್ಲಿ ಬಂದುಬಿಟ್ಟು ಇದು ತುಂಬ ಈಸಿ ಇರುತ್ತೆ. ಮೈ ಆ್ಯಕ್ಟಿವಿಟಿ ಅಂತ ನೀವು ಇಲ್ಲಿ ಹಾಕ್ಬೋದು. ಸೊ ಮೈ ಆ್ಯಕ್ಟಿವಿಟಿ ಅಂತ ಹಾಕಿದಲ್ಲಿ ಇಲ್ಲಿ ಬಂದುಬಿಡುತ್ತೆ. ಫಸ್ಟ್ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಸೊ ಇಲ್ಲಿ ನೋಡ್ಬೋದು ಮೈ ಆ್ಯಕ್ಟಿವಿಟಿ ಅಂತ ಬಂತು. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡ್ತಿದ್ದಾಗೆ ನೀವು ಯಾವ ಜಿಮೇಲ್ ಐ ಡಿಯಲ್ಲಿ ಲಾಗಿನ್ ಮಾಡಿರ್ತೀರ ಮೇಲ್ಗಡೆ ನೋಡ್ಬೋದು, ನನ್ನ ಫೋಟೋ ಕಾಣಿಸ್ತಾ ಇದೆ. ಈ ಇಮೇಲ್ ಐ ಡಿಯಿಂದ ನೀವು ಇಲ್ಲಿ ಬೇರೆ ಇಮೇಲ್ ಐ ಡಿ ಮೇಲೆ ಕ್ಲಿಕ್ ಮಾಡಿ ಯಾವ ಇಮೇಲ್ ಐ ಡಿ ನೀವು ಡಿಲೀಟ್ ಮಾಡ್ಬೇಕಂತೀರ ಅದನ್ನು ಸೆಲೆಕ್ಟ್ ಮಾಡ್ಕೊಬೋದು. ಸೊ ನಾನು ಇವಾಗ ಇದನ್ನು ಈ ಇಮೇಲ್ ಐ ಡಿನ ಮೈ ಆ್ಯಕ್ಟಿವಿಟಿನ ಡಿಲೀಟ್ ಮಾಡೋಣ, ರೈಟ್. ಸೊ ಇಲ್ಲಿ ನೋಡ್ಬೋದು ವೆಬ್ ಆ್ಯಂಡ್ ಆ್ಯಪ್ ಆ್ಯಕ್ಟಿವಿಟಿ ಆನ್, ಟೈಮ್ಲೈನ್ ಆನ್, ಯೂಟ್ಯೂಬ್ ಹಿಸ್ಟ್ರಿ ಆನ್, ಎಲ್ಲ ಇದು ಆನ್ ಇರುತ್ತೆ, ರೈಟ್. ಅಂದರೆ ಇದರರ್ಥ ನೀವು ಏನೆಲ್ಲ ಈ ವೆಬ್ಸೈಟ್ಗಳಲ್ಲಿ ವಿಸಿಟ್ ಮಾಡಿರ್ತೀರ, ಯಾವ ಅಪ್ಲಿಕೇಶನ್ ಯೂಸ್ ಮಾಡಿರ್ತೀರ, ಯಾವ ವೆಬ್ಸೈಟ್ನಲ್ಲಿ ಹೋಗಿ ಏನು ಸರ್ಚ್ ಮಾಡಿದ್ರಿ, ಯೂಟ್ಯೂಬ್ನಲ್ಲಿ ಏನು ಸರ್ಚ್ ಮಾಡಿದ್ರಿ, ಎಲ್ಲ ಡೀಟೇಲ್ಸು ಇದರಲ್ಲಿ ಆ್ಯಕ್ಟಿವಿಟಿಯಲ್ಲಿ ಶೇರ್ ಆಗಿದೆ. ಈ ಆ್ಯಕ್ಟಿವಿಟಿ ಇದನ್ನು ನೋಡ್ಬೋದು, ನೀವು ಸರ್ಚ್ ಮಾಡಿರೋದು ಇಲ್ಲಿ ನೋಡ್ಬೋದು ಕೆಳಗಡೆ. ಇದೆಲ್ಲ ಏನಿದೆ ಇದು ಫುಲ್ ಆ್ಯಕ್ಟಿವಿಟಿ. ನೀವು ಗೂಗಲ್ ಮ್ಯಾಪ್ ಆಗಿರ್ಬೋದು ಅಥವಾ ಇನ್ನಿತರೆ ಎಲ್ಲ ಹಿಸ್ಟ್ರಿ ಯೂಟ್ಯೂಬ್ನಲ್ಲಿ ಏನು ಸರ್ಚ್ ಮಾಡಿದ್ರಿ ಎಲ್ಲ ಇದು ಕಂಪ್ಲೀಟ್ ಹಿಸ್ಟ್ರಿ ಏನಿರುತ್ತೆ ಇದು ನಿಮ್ಮ ಇಮೇಲ್ ಐ ಡಿಯಲ್ಲಿ ಇರುತ್ತೆ, ರೈಟ್. ಸೊ ಇದನ್ನು ಡಿಲೀಟ್ ಮಾಡಬೇಕು ಅಂತಂದರೆ ಈ ಆ್ಯಕ್ಟಿವಿಟಿನ ನೀವು ಜಸ್ಟ್ ಇಲ್ಲಿ ಡಿಲೀಟ್ ಅಂತ ಏನಿದೆ ಇದ್ರ ಮೇಲೆ ಕ್ಲಿಕ್ ಮಾಡಿ. ಡಿಲೀಟ್ ಮೇಲೆ ಕ್ಲಿಕ್ ಮಾಡ್ತಿದ್ದಂಗೆ ನಿಮ್ಗೆ ಏನಾಗುತ್ತೆ ಅಂದರೆ ಇಲ್ಲಿ ನೋಡ್ಬೋದು ಲಾಸ್ಟ್ ಅವರ್ ಅಂತ ಬರುತ್ತೆ, ಲಾಸ್ಟ್ ಡೇ ಅಂತ ಬರುತ್ತೆ, ಆಲ್ ಟೈಮ್ ಅಂತ ಬರುತ್ತೆ, ಕಸ್ಟಮ್ ರೇಂಜ್ ಅಂತ ಬರುತ್ತೆ. ಸೊ ಇಲ್ಲಿ ಆಲ್ ಟೈಮ್ನಲ್ಲಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ, ರೈಟ್. ಆಲ್ ಟೈಮ್ನಲ್ಲಿ ಸೆಲೆಕ್ಟ್ ಮಾಡ್ಕೊಂಡಾಗ ಚೂಸ್ ಆ್ಯಕ್ಟಿವಿಟಿ ಟು ಡಿಲೀಟ್. ಸೊ ಇಲ್ಲಿ 23 ಪ್ರಾಡಕ್ಟ್ಸ್ ಡಿಲೀಟ್ ಅಂತ ತೋರಿಸ್ತಾ ಇದೆ. ಆಲ್ ಅಂತ ಸೆಲೆಕ್ಟ್ ಮಾಡ್ಕೋಬೋದು, ಅಥವಾ ಇಲ್ಲ ಅಂದರೆ ನಿಮಗೆ ಯಾವ ಬೇಕು ಪ್ರಶ್ನೆ ಸ್ಪೆಷಲಿ ಅದನ್ನು ಕೊಡಿ ಇಲ್ಲಿ ಸೆಲೆಕ್ಟ್ ಮಾಡ್ಕೊಬೋದು. ನಿಮಗೆ ಇದನ್ನು ಬೇಡವಾ, ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇದು ಬಿಟ್ಬಿಟ್ಟು ಬೇರೆ ಎಲ್ಲನೂ ಇನ್ನೂ ಡಿಲೀಟ್ ಆಗುತ್ತೆ. ಸೊ ನೀವು ಯಾವುದರಲ್ಲಿ ಇದನ್ನು ಡಿಲೀಟ್ ಮಾಡ್ಬೋದು, ಯಾವ ವೆಬ್ಸೈಟ್ನಲ್ಲಿ ನೀವು ವಿಸಿಟ್ ಮಾಡಿದರೆ ಅದನ್ನೆಲ್ಲ ಹಿಸ್ಟ್ರಿನ ಡಿಲೀಟ್ ಮಾಡಬೇಕು ಅನ್ನೋದು ಇಲ್ಲಿ ಸೆಲೆಕ್ಟ್ನ ಮಾಡ್ಬೋದು. ನಾನು ಇವಾಗ ಆಲ್ ಅಂತ ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಆಲ್ ಅಂತ ಸೆಲೆಕ್ಟ್ ಮಾಡಿದಾಗ ಇಲ್ಲಿ ಸೆಲೆಕ್ಟ್ ಮಾಡಿಕೊಂಡು ನೆಕ್ಸ್ಟ್ ಮೇಲೆ ಕೆಳಗಡೆ ಕ್ಲಿಕ್ ಮಾಡಿ. ಸೊ ಕನ್ಫರ್ಮ್ ಯು ವುಡ್ ಲೈಕ್ ಟು ಡಿಲೀಟ್ ದ ಫಾಲೋಯಿಂಗ್ ಆ್ಯಕ್ಟಿವಿಟಿ ಅಂತ ಬರುತ್ತೆ. ಸೊ ಅಂದರೆ ನೀವು ವಿಸಿಟೆಡ್ ಮಾಡಿರೋದು, ಸರ್ಚ್ ಮಾಡಿರೋದು ಅದೆಲ್ಲ ಫುಲ್ ಡಿಲೀಟ್ ಆಗುತ್ತೆ ಅಂದ್ಬಿಟ್ಟು ಇಲ್ಲಿ ಹೇಳಲಾಗುತ್ತೆ. ಸೊ ಇದು ನೋಡ್ಬೋದು ಕೆಳಗಡೆಗೆ ಡಿಲೀಟ್ ಅಂತ ಇದ್ರ ಮೇಲೆ ನೀವು ಕ್ಲಿಕ್ ಮಾಡಿ. ಸೊ ಡಿಲೀಟ್ ಅಂತ ಕ್ಲಿಕ್ ಮಾಡಿ ಇಲ್ಲಿ ನೋಡ್ಬೋದು ಡಿಲಿಟೇಷನ್ ಕಂಪ್ಲೀಟ್. ದ ಆ್ಯಕ್ಟಿವಿಟಿ ಯು ಕ್ಯಾನ್ ಸೆಲೆಕ್ಟೆಡ್ ಈಸ್ ಬಿಂಗ್ ಪರ್ಮನೆಂಟ್ಲಿ ಡಿಲೀಟೆಡ್ ಫ್ರಮ್ ಯುವರ್ ಅಕೌಂಟ್ ಆ್ಯಂಡ್ ಯು ನೋ ಲಾಂಗರ್ ಟ್ರೈ ಟು ಯು. ಅಂದರೆ ಎಲ್ಲ ಕಂಪ್ಲೀಟಾಗಿ ಡಿಲೀಟ್ ಆಗಿದೆ. ಸೊ ನಾವು ತಿರ್ಗಾ ಬ್ಯಾಕ್ ಹೋಗಿ ನೋಡೋಣ, ಓಕೆ. ಸೊ ತಿರ್ಗಾ ಬ್ಯಾಕ್ ಹೋಗಿ ನೋಡಿದ್ರೆ ಇಲ್ಲಿ ನೋಡ್ಬೋದು ಸರ್ಚ್ ಹಿಸ್ಟ್ರಿ ಏನು ತೋರಿಸ್ತಾ ಇಲ್ಲ ಕೆಳಗಡೆಗೆ. ಸರ್ಚ್ ಹಿಸ್ಟ್ರಿ ನೋಡ್ಬೋದು ನೀವು ಇಲ್ಲಿ ಕೆಳಗಡೆಗೆ. ಮೊದಲೆಲ್ಲ ಸರ್ಚ್ ಹಿಸ್ಟ್ರಿ ತೋರಿಸ್ತಾ ಇತ್ತು, ಇಲ್ಲಿ ನೋಡಿ ಯಾವುದೇ ಸರ್ಚ್ ಹಿಸ್ಟ್ರಿ ಇಲ್ಲಿ ತೋರಿಸ್ತಾ ಇಲ್ಲ. ಇನ್ನು ಮುಂದೆ ನೀವು ಬೇರೆ ಇಮೇಲ್ ಐ ಡಿ ಅಂದರೆ ಇಲ್ಲಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಬೇರೆ ಇಮೇಲ್ ಐ ಡಿಗೂ ಕೂಡ ನೀವು ಇಲ್ಲಿ ಆ್ಯಡ್ ಮಾಡಿ ಅದನ್ನು ಕೂಡ ನೀವು ಡಿಲೀಟನ್ನು ಮಾಡ್ಬೋದು. ಯಾವಾಗ ತಿರ್ಗಾ ನೀವು ಮತ್ತೆ ಆ್ಯಕ್ಟಿವಿಟಿನ ಸರ್ಚ್ ಮಾಡ್ತೀರಾ ಅವಾಗ ಮಾತ್ರ ಇದರಲ್ಲಿ ಆ್ಯಡ್ ಆಗುತ್ತೆ. ನೀವು ಆಫ್ ಮಾಡಬೇಕು ಅಂದರೆ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ತಿರ್ಗಾ ನೀವು ಇದರಲ್ಲಿ ಟರ್ನ್ ಆನ್ ಅಂತ ಏನಿದೆ ಇದನ್ನು ಟರ್ನ್ ಆಫ್ ಅಂತ ಕ್ಲಿಕ್ ಮಾಡಿಬಿಟ್ರೆ ಟರ್ನ್ ಆಫ್ ಕೂಡ ಆಗುತ್ತೆ. ಸೊ ಇದೇ ರೀತಿಯಾಗಿ ಏನಿದೆ ನೀವು ಕಂಪ್ಲೀಟಾಗಿ ಒಂದೇ ಕ್ಲಿಕ್ನಲ್ಲಿ ಕಂಪ್ಲೀಟ್ ನಿಮ್ಮ ಹಿಸ್ಟ್ರಿ ಏನಿರುತ್ತೆ ಪರ್ಮನೆಂಟಾಗಿ ನೀವು ಇಮೇಲ್ ಐ ಡಿಯಲ್ಲಿ ಸರ್ಚ್ ಮಾಡಿರೋದು ವೆಬ್ ಆಗಿರಲಿ ಅಥವಾ ಆ್ಯಪ್ಸ್ ಆಗಿರಲಿ ಯೂಟ್ಯೂಬ್ ಹಿಸ್ಟ್ರಿ ಆಗಲಿ ಈ ರೀತಿಯಾಗಿ ನೀವು ಡಿಲೀಟ್ನ ಮಾಡ್ಬೋದು. ಇಲ್ಲಿ ನೋಡ್ಬೋದು ಕೆಳಗಡೆ ಯಾವುದೇ ಫೈಲ್ಸ್ ಯಾವುದೇ ಸರ್ಚ್ ಹಿಸ್ಟ್ರಿ ಇಲ್ಲಿ ನಿಮ್ಮ ಕೆಳಗಡೆಗೆ ತೋರಿಸ್ತಾ ಇಲ್ಲ, ರೈಟ್ ಗೈಸ್. ಸೊ ಐ ಹೋಪ್ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆಗಿದೆ ಹಿಡಿದ ಲೈಕ್ ಬಟನ್, ಶೇರ್ ದ ವಿಡಿಯೋ, ಸಬ್ಸ್ಕ್ರೈಬ್ ಟು ದಿ ಚಾನಲ್.